Second semester paper, Social Work Research and Statistics, Unit 1, topic Scientific Attitude, Scientific Method and Application of Scientific Method into Social Phenomena. ಅಂದರೆ ವೈಜ್ಞಾನಿಕ ಮನೋಭಾವನೆ, ವೈಜ್ಞಾನಿಕ ವಿಧಾನ ಮತ್ತು ಸಾಮಾಜಿಕ ವಿದ್ಯಮಾನಗಳಿಗೆ ವೈಜ್ಞಾನಿಕ ವಿಧಾನದ ಅನ್ವಯಿಕೆ, ಅನ್ವಯಿಸುವುದು ಅಂತ. ಈಗಾಗಲೇ ವಿಜ್ಞಾನ ಅಂದ್ರೆ ಏನು ಅಂತ ತಮಗೆಲ್ಲ ಪರಿಚಯ ಆಗಿದೆ. ಹಾಗಾಗಿ ವೈಜ್ಞಾನಿಕ ಮನೋಭಾವನೆ ಅಂದ್ರೆ ಏನು ಅಂದ್ರೆ ನಮ್ಮ ಸುತ್ತಲಿನ ವಿದ್ಯಮಾನಗಳನ್ನ, ವಿಷಯಗಳನ್ನ ಪ್ರಶ್ನಿಸುವುದರ ಮೂಲಕ, ಪರೀಕ್ಷಿಸುವುದರ ಮೂಲಕ, ಕುತೂಹಲದಿಂದ ವೀಕ್ಷಿಸುವುದು, ಗಮನಹರಿಸುವುದನ್ನ ನಾವು ವೈಜ್ಞಾನಿಕ ಮನೋಭಾವನೆ ಅಂತ ನೋಡ್ತೀವಿ. ಸೊ ಅದರ ಅರ್ಥ ಏನು ಅಂತ ನೋಡೋಣ. ಸೈಂಟಿಫಿಕ್ ಆಟಿಟ್ಯೂಡ್ ಇಸ್ ದ ಡಿಸೈರ್ಡ್ ಟು know and understand the things around us. ನಮ್ಮ ಸುತ್ತಲಿನ ವಸ್ತು ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವ, ಅರ್ಥ ಮಾಡಿಕೊಳ್ಳುವ ಆಸೆಯನ್ನು ವ್ಯಕ್ತಪಡಿಸುವ ಮನೋಭಾವನೆ. ಫಸ್ಟ್ ನಮ್ಗೆ ಆಸೆ ಇರಬೇಕು, ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇರಬೇಕು. ಆಗ ಮಾತ್ರ ಅದು ಒಂದು ದೃಷ್ಟಿಕೋನ ಆಗುತ್ತೆ. ಅಂದ್ರೆ ಅಲ್ಲಿ ಎಲ್ಲಿ ಆಸಕ್ತಿ ಇರುತ್ತೋ ಅಲ್ಲಿ ಒಂದಷ್ಟು ಕುತೂಹಲ ಬೆಳೆಯುತ್ತೆ ಅಂತ. ಆ ನಿಟ್ಟಿನಲ್ಲಿ ವೈಜ್ಞಾನಿಕ ಮನೋಭಾವನೆ ಅಂದ್ರೆ ನಮ್ಮ ಸುತ್ತಲಿನ ವಾತಾವರಣದ ಬಗ್ಗೆ ತಿಳ್ಕೊಳ್ಳುವ ಒಂದು ಆಸಕ್ತಿ. ವಿ ಡೆವಲಪ್ ಇಂಟ್ರೆಸ್ಟ್ ಆರ್ ವಿ ಟೆನ್ಸ್ ಟು ನೋ ವಾಟ್ ಈಸ್ ದೇರ್ ಅರೌಂಡ್ ಅಸ್. ವಿ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಅರೌಂಡ್ ಅಸ್ the objects, the subjects and the way of life. Everything we will be observing, or we feel interest, we develop some kind of interest to know about these things. That is called scientific attitude. It is the attitude of questioning to all statements. ಎಲ್ಲಾ ಹೇಳಿಕೆಗಳ ಬಗ್ಗೆ ಪ್ರಶ್ನಿಸುವ ಮನೋಭಾವನೆ. ವೈಜ್ಞಾನಿಕ ಅಂದ್ರೆ, ವಿಜ್ಞಾನ ಅಂದ್ರೇನೆ ಕೂಡ ಯಾವುದನ್ನು ಸುಲಭವಾಗಿ ಒಪ್ಕೊಳ್ಳುವಂಥದ್ದಲ್ಲ. ಸೊ ಹಾಗಾಗಿ ಇದ್ಯಾಕೆ ಹಿಂಗೆ, ಅದ್ಯಾಕೆ ಹಂಗೆ, ಸೂರ್ಯ ಯಾಕೆ ಪೂರ್ವದಲ್ಲೇ ಹುಡ್ತಾನೆ, ಅಥವಾ ಇಲ್ಲಿ ಯಾಕೆ ಪಶ್ಚಿಮದಲ್ಲೇ, ಗಿಡ ಯಾಕೆ ಹೀಗೆ ಇರುತ್ತೆ, ಆ ಕಲರ್ ಯಾಕಿದೆ, ಇವೆಲ್ಲವನ್ನು ಪ್ರಶ್ನಿಸುವುದರ ಮೂಲಕ ನಾವು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅಂಥದನ್ನ ವೈಜ್ಞಾನಿಕ ಮನೋಭಾವನೆ. ಸೊ ವಿ ಆಲ್ವೇಸ್ ಕ್ವೆಶ್ಚನ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಅಸ್. ಥ್ರೂ ಕ್ವೆಶ್ಚನಿಂಗ್ ವಿ ಟ್ರೈಸ್ ಟು know what are the things going on. That is called, that kind of attitude is called scientific attitude. ಇದೆಲ್ಲ ನಮಗೆ ಸಂಶೋಧನೆಗೆ ಬಹಳ ಮುಖ್ಯವಾಗಿ ಅಗತ್ಯ ಇರುವಂತದ್ದು ಅಂತ. It is attitude of searching the data, searching for data and their meaning with verification. ನಾವು ಸದಾಕಾಲ ದತ್ತಾಂಶವನ್ನು, ಮಾಹಿತಿಯನ್ನು ಹುಡುಕುವುದರ ಮೂಲಕ ಅದರ ಅರ್ಥವನ್ನು ಪರೀಕ್ಷಿಸುತ್ತೇವೆ. ಸೊ ನಮ್ಮ ಸುತ್ತ ಇರುವ ವಸ್ತು ವಿಷಯಗಳ ಬಗ್ಗೆ ನಾವು ಕಲೆ ಹಾಕ್ತಾನೆ ಇರ್ತೀವಿ, ಮಾಹಿತಿನ ಅದನ್ನ ದತ್ತಾಂಶದ ರೀತಿ ಸ್ವೀಕರಿಸ್ತಾನೆ ಇರ್ತೀವಿ, ತಿಳ್ಕೊಳ್ತಾನೆ ಇರ್ತೀವಿ. ಆದ್ರೆ ಅದನ್ನ ನಿಜವಾದ ಅರ್ಥ ಯಾವಾಗ ಬರುತ್ತೆ ಅಂದ್ರೆ ಅದನ್ನ ಪರೀಕ್ಷಿಸಿದಾಗ. ಮಣ್ಣು ಇಲ್ಲಿ ಯಾಕಿದೆ, ಇಷ್ಟೇ ಮಟ್ಟದಲ್ಲಿ ಯಾಕಿದೆ, ಗಿಡ ಹಸಿರು ಕಲರ್ ಯಾಕಿದೆ, ಜನಗಳು ಎದ್ದಿದ ತಕ್ಷಣ ಯಾಕೆ ಬಾಗಿಲು ಸಾರಿಸ್ತಾರೆ, ನೀರ್ ಹಾಕ್ತಾರೆ, ಈ ತರ ಎಲ್ಲ ಡೇಟಾ ಏನಿರುತ್ತೆ ಅದನ್ನ ವೆರಿಫೈ ಮಾಡೋದು. ಹಸಿರು ಕಲರ್ ಯಾಕಿದೆ ಗಿಡ ಮರ, ಸೂರ್ಯ ಈ ಕಡೆನೆ ಯಾಕೆ ಕೊಡ್ತಾನೆ, ಈ ತರ ಅದನ್ನ ಒಂದು ಪರೀಕ್ಷಿಸುವ ಮನೋಭಾವನೆಯಿಂದ ಅರ್ಥ ಮಾಡ್ಕೊಳ್ಳೋದನ್ನ ನಾವು, ಆ ರೀತಿಯಲ್ಲಿ ಶೋಧಿಸುವುದನ್ನ ನಾವು ವೈಜ್ಞಾನಿಕ ಮನೋಭಾವನೆ ಅಂತ ಕರಿತೀವಿ. ಇಟ್ ಈಸ್ ಡೆವಲಪಿಂಗ್ ಕ್ಯೂರಿಯಾಸಿಟಿ ಟು ನೋ ನ್ಯೂ ಥಿಂಗ್ಸ್. ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಕುತೂಹಲವನ್ನು ವ್ಯಕ್ತಪಡಿಸುವ ಮನೋಭಾವನೆಯಾಗಿದೆ. ಕುತೂಹಲವನ್ನು ವ್ಯಕ್ತಪಡಿಸುವ ಮನೋಭಾವನೆಯಾಗಿದೆ. ಅಂದ್ರೆ ನಮ್ಮ ಸುತ್ತ ಇರುವ ವಸ್ತು ವಿಷಯಗಳ ಬಗ್ಗೆ ಸದಾಕಾಲ ಹೊಸದನ್ನ
ತಿಳ್ಕೊಳ್ಳುವಾಗ ಒಂದಷ್ಟು ಕುತೂಹಲ, ಯಾಕೆ ಇದು ಹೇಗೆ ಅಂತ ಒಂದ್ ರೀತಿಯ ಆಶ್ಚರ್ಯಕರ ಮನೋಭಾವನೆಯನ್ನ ವ್ಯಕ್ತಪಡಿಸ್ತೀವಲ್ಲ, ಅದೇ ವೈಜ್ಞಾನಿಕ. ಅಯ್ಯೋ ಇದೆ ಬಿಡು, ಏನಿವಾಗ ಅಲ್ಲಿ ಹುಟ್ಟಿದ್ರೇನು, ಇವಾಗ ಈ ಕಲರ್ ಇದೆ ಏನಿವಾಗ, ಹಂಗಲ್ಲ. ಯಾಕಿದೆ ಅಂತ ಒಂಥರ ಎಕ್ಸ್ಕ್ಲಮೇಟರಿ ಮಾರ್ಕ್ ಅಲ್ಲಿ ನಾವು ಹುಡುಕ್ತಿವಲ್ಲ, ಆ ರೀತಿಯ ಕುತೂಹಲ ಇರುತ್ತೆ. ಅದಕ್ಕೆ ಮಕ್ಕಳು ಕ್ವಶನ್ಸ್ ತುಂಬಾ ಕೇಳೋದು, ಯಾಕಂದ್ರೆ ಕುತೂಹಲದಿಂದ ಹೊಸದೇನೋ ನೋಡಿದಾಗ ನಮ್ ಕುತೂಹಲ ಬರ್ತಾರ. ಆ ರೀತಿಯ ಕುತೂಹಲವನ್ನ ವ್ಯಕ್ತಪಡಿಸುವ ಮನೋಭಾವನೆಯನ್ನ ವೈಜ್ಞಾನಿಕ ಮನೋಭಾವನೆ ಅಂತ ಕರಿತೀವಿ. ಸೈಂಟಿಫಿಕ್ ಆಟಿಟ್ಯೂಡ್ means we show some sort of curiosity towards understanding new things. So we develop some kind of questioning with happiness, with exclamation, with some sort of excitement. That is called scientific attitude. Next scientific method ಅಂದ್ರೆ ಏನು, ವೈಜ್ಞಾನಿಕ ವಿಧಾನ ಅಂದ್ರೆ ಏನು. ಈಗ ಮನೋಭಾವನೆ ಗೊತ್ತಾಯ್ತು. ಸೊ ವೈಜ್ಞಾನಿಕ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕೆ ಏನ್ ವಿಧಾನ ಇದೆ, ಹಂಗಂದ್ರೆ ಏನು ಅಂತ ನಾನು. ಸೈಂಟಿಫಿಕ್ ಮೆಥಡ್ ಈಸ್ ಅನ್ ಆಬ್ಜೆಕ್ಟಿವ್, ಲಾಜಿಕಲ್ ಅಂಡ್ ಸಿಸ್ಟಮ್ಯಾಟಿಕ್ ಮೆಥಡ್ ಆಫ್ ಅನಾಲಿಸಿಸ್ ಆಫ್ ಎ ಫಿನಾಮಿನಾ. ವಿದ್ಯಮಾನವನ್ನು ವಿಶ್ಲೇಷಿಸುವ ವಿಧಾನವು ತರ್ಕಬದ್ಧವಾಗಿ, ವಸ್ತುನಿಷ್ಠವಾಗಿ ಮತ್ತು ವ್ಯವಸ್ಥಿತವಾಗಿ ಇರುವಂತಹ ವಿಧಾನವಾಗಿದೆ. ವ್ಯವಸ್ಥಿತವಾಗಿ ಇರುವಂತಹ ವಿಧಾನವಾಗಿದೆ. ಸೊ ನಾವ್ ಏನೇ ಮಾಡ್ಲಿ, ಏನೇ ತಿಳ್ಕೊಳ್ಳುವ ವಿಷಯ ಇರ್ಲಿ, ಅಥವಾ ಯಾವುದೇ ವಿದ್ಯಮಾನಗಳ ಬಗ್ಗೆ ಜ್ಞಾನವನ್ನ ಪಡ್ಕೊಳ್ಳಿ, ಆ ಎಲ್ಲಾ ಜ್ಞಾನವು ಒಂದು ಕ್ರಮಬದ್ಧತೆ ಇರುತ್ತೆ. ಅಲ್ಲೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರುತ್ತೆ. ಅಲ್ಲೊಂದು ತರ್ಕ ಇರುತ್ತೆ. ಸರಿನಾ ತಪ್ಪ, ಯಾಕೆ ಹಿಂಗೆ, ಅದ್ಯಾಕೆ ಹಿಂಗಿಲ್ಲ, ಈ ರೀತಿಯ ತರ್ಕಬದ್ಧ ಒಂದು ವಿಚಾರ ಇರುತ್ತೆ. ಅದರ ಜೊತೆಗೆ ಆಬ್ಜೆಕ್ಟಿವ್, ಹೇಗಿದೆಯೋ ಹಾಗೆ ಒಪ್ಕೊಳ್ಳೋದು ಫಸ್ಟ್, ವಸ್ತುನಿಷ್ಠವಾಗಿ. ಅದರಲ್ಲಿ ಯಾವುದೇ ವೈಯಕ್ತಿಕ ಪೂರ್ವಗ್ರಹ ಪೀಡಿತ ಅಭಿಪ್ರಾಯ ಇಲ್ಲದೆ ಎಲ್ಲವನ್ನು ಒಪ್ಕೊಳ್ಳುವ ರೀತಿ ಇದೆಯಲ್ಲ, ಆ ರೀತಿಯ ಆಬ್ಜೆಕ್ಟಿವ್ ಮೆಥಡ್ ಅನ್ನ ನಾವು ಸೈಂಟಿಫಿಕ್ ಮೆಥಡ್, ಸಿಸ್ಟಮ್ಯಾಟಿಕ್ ಮೆಥಡ್ ಅನ್ನ ಸೈಂಟಿಫಿಕ್ ಮೆಥಡ್. ಮತ್ತು ಅನಾಲಿಸಿಸ್ ಏನಿರುತ್ತೆ ಅದು ಯಾವತ್ತು ಲಾಜಿಕ್ ಇಂದ ಕೂಡಿರ್ಬೇಕು. ಅಲ್ಲೊಂದು ಏನೋ ಒಂದು ಅರ್ಥ ಇರ್ಬೇಕಲ್ಲಿ, ಅಂತದನ್ನ ನಾವು ವೈಜ್ಞಾನಿಕ ವಿಧಾನ ಅಂತ ಕರಿತೀವಿ. ಇಟ್ ಈಸ್ ಡಿವೈಸ್ಡ್ ಟು ಪರ್ಮಿಟ್ ದ ಅಕ್ಯುಮುಲೇಷನ್ ಆಫ್ ರಿಲಯಬಲ್ ನಾಲೆಡ್ಜ್. ವಿಶ್ವಾಸಾರ್ಹ, ನಂಬಲರ್ಹ ಜ್ಞಾನವನ್ನು ಶೋಧಿಸಲು ಅನುಮತಿಸುವಂತಹ ವಿದ್ಯಮಾನವನ್ನ ವೈಜ್ಞಾನಿಕ ವಿಧಾನ ಅಂತ ಕರಿತೀವಿ. ಅಂದ್ರೆ ನಾವು ಏನ್ ಜ್ಞಾನನ ಪಡ್ಕೊಳ್ತೀವೋ, ಸಂಗ್ರಹಿಸ್ತೀವೋ, ಆ ಎಲ್ಲಾ ಜ್ಞಾನವು ಒಂದು ರೀತಿಯ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರುತ್ತೆ. ಅಂದ್ರೆ ಅಲ್ಲೊಂದು ಕ್ರಮಬದ್ಧತೆ ಇರುತ್ತೆ, ಅಲ್ಲೊಂದು ವ್ಯವಸ್ಥಿತ ವಿಧಿಗಳಿರುತ್ತೆ, ಕ್ರಮಗಳಿರುತ್ತೆ. ಆ ತರದನ್ನ ನಾವು ಸೈಂಟಿಫಿಕ್ ಮೆಥಡ್ ಅಂತ ಕರಿತೀವಿ. ಅಂತ ಮಾಹಿತಿಯನ್ನ ಸಂಗ್ರಹಿಸೋದನ್ನ, ಶೇಖರಿಸೋದನ್ನ ನಾವು ವೈಜ್ಞಾನಿಕ ವಿಧಾನ ಅಂತ ಕರಿತೀವಿ. ಇಟ್ ಈಸ್ ದ ಮೆಥಡ್ ಇನ್ವಾಲ್ವ್ ಸ್ಪೆಸಿಫಿಕ್ ಪ್ರೊಸೀಜರ್ಸ್ ಅಂಡ್ ಸ್ಟೆಪ್ಸ್ ಟು ಅಂಡರ್ಸ್ಟ್ಯಾಂಡ್ ಎ ಫಿನಾಮಿನಾ. ವಿದ್ಯಮಾನವೊಂದನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಪ್ರತ್ಯೇಕ ತಂತ್ರ ಮತ್ತು ವಿಧಾನಗಳನ್ನು ವೈಜ್ಞಾನಿಕ ವಿಧಾನ ಎಂದು ಕರೆಯುತ್ತೇವೆ. ಸೊ ಈಗ ನಮ್ಮಲ್ಲಿ ಜನಸಂಖ್ಯೆ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ, ಸಂಬಂಧಗಳು, ಅಥವಾ ಪರಿಸರಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇರೋದು ಅಥವಾ ಪರಿಸರಕ್ಕೆ ವಿರೋಧವಾಗಿ ಪ್ರತಿಕ್ರಿಯಿಸ್ತಾ ಇರುವಂತಹ ಒಂದಷ್ಟು ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆ ಅದು ಯಾಕೆ ಹೇಗೆ ರೂಪುಗೊಳ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದಷ್ಟು ಟೆಕ್ನಿಕ್ಸ್ ಬೇಕು ನಮ್ಗೆ. ಒಂದಷ್ಟು ಈ ಅಬ್ಸರ್ವೇಷನ್ನು, ಲಿಸನಿಂಗು, ಅಥವಾ ಒಂದಷ್ಟು ಇನ್ಸ್ಟ್ರೂಮೆಂಟ್ಗಳು ಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ವಿಧಾನಗಳನ್ನ ಬಳಸ್ತೀವಲ್ಲ, ಅದನ್ನ ವೈಜ್ಞಾನಿಕ ವಿಧಾನ ಅಂತ ಕರಿತೀವಿ. ನೆಕ್ಸ್ಟ್, ಇಟ್ ಈಸ್ ಕ್ರಿಟಿಕಲಿ ಎಕ್ಸಾಮಿನಿಂಗ್ ದ ಫ್ಯಾಕ್ಟ್ಸ್ ಟು ಡ್ರಾ ದ ಕನ್ಕ್ಲೂಷನ್. ವಸ್ತುಸ್ಥಿತಿಗಳ ಬಗ್ಗೆ ನಿರ್ಧರಿಸಲು
ವಿಮರ್ಶಾತ್ಮಕವಾಗಿ ಪರೀಕ್ಷಿಸುವುದು, ವಸ್ತುಸ್ಥಿತಿಗಳ ಬಗ್ಗೆ ನಿರ್ಧರಿಸಲು ವಿಮರ್ಶಾತ್ಮಕವಾಗಿ ಪರೀಕ್ಷಿಸುವುದು. ಅಂದ್ರೆ ಒಂದ್ ರೀತಿಯಲ್ಲಿ ವಿಶ್ಲೇಷಣೆ, ಬುದ್ಧಿ, ತರ್ಕ ಇವುಗಳನ್ನ ಬಳಸಿ ಅರ್ಥ ಮಾಡ್ಕೊಳಕ್ಕೆ ವಸ್ತುಸ್ಥಿತಿಗಳ ಬಗ್ಗೆ, ಯಾಕಿದು ಈ ಅಂಕೆ ಸಂಖ್ಯೆಗಳು ಯಾಕಿದೆ, ಇದು ಯಾಕೆ ಇಷ್ಟು ವರ್ಷದಿಂದ ಏನಿತ್ತು, ಸೊ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕೆ ಬಳಸುವಂತಹ ವಿಧಾನವನ್ನ ನಾವು ಸೈಂಟಿಫಿಕ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್, ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಮೆಥಡ್ ಟು ಅ ಸೋಷಿಯಲ್ ಫಿನಾಮಿನಾ. ನೆಕ್ಸ್ಟ್ ಟಾಪಿಕ್, ಸಾಮಾಜಿಕ ವಿದ್ಯಮಾನಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೇಗೆ ವೈಜ್ಞಾನಿಕ ವಿಧಾನವನ್ನ ಬಳಸಬೇಕು ಅಂತ. ಇಟ್ ಈಸ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಸಿಸ್ಟಮ್ಯಾಟಿಕಲಿ ಟು ಅಂಡರ್ಸ್ಟ್ಯಾಂಡ್ ದ ಸೋಷಿಯಲ್ ಫಿನಾಮಿನಾ. ಸಾಮಾಜಿಕ ವಿದ್ಯಮಾನಗಳನ್ನು ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಳ್ಳಲು ಬಳಸುವ ಜ್ಞಾನದ ವಿಧಾನವೇ ವೈಜ್ಞಾನಿಕ ವಿಧಾನ. ಅಂದ್ರೆ ನಮ್ಮಲ್ಲಿ ಸಮಾಜದಲ್ಲಿ ಏನೇನೆಲ್ಲ ಸಮಸ್ಯೆಗಳಿದೆ ಅಥವಾ ವಿಷಯಗಳು ನಡೀತಾ ಇದೆ, ಸಂಕಷ್ಟಗಳಿದೆ, ಬಿಕ್ಕಟ್ಟುಗಳಿದೆ, ಇವುಗಳಿಗೆಲ್ಲ ಅರ್ಥ ಮಾಡ್ಕೊಳಕ್ಕೆ ಒಂದಷ್ಟು ಜ್ಞಾನ ಬೇಕು. ಆ ಜ್ಞಾನವನ್ನ ವ್ಯವಸ್ಥಿತವಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಮೂಲಕ ಅರ್ಥ ಮಾಡ್ಕೊಳಕ್ಕೆ ಬಳಸ್ತೀವಿ ಅನ್ನುವಂಥದ್ದು. It involves the entire knowledge about universe without leaving a single phenomena in the world. ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯವನ್ನು ಕಡೆಗಣಿಸದೆ ಎಲ್ಲವನ್ನು ಸಾರ್ವತ್ರಿಕವಾಗಿ ಜ್ಞಾನವನ್ನು ಪಡೆದುಕೊಳ್ಳುವ ಪ್ರಯತ್ನವೇ ವೈಜ್ಞಾನಿಕ ವಿಧಾನ. ಅಂದ್ರೆ ನಮ್ಮ ಸಮಾಜದ ಒಂದು ಜೀವನ ಏನಿದೆ, ಇದ್ರ ಬಗ್ಗೆ ಯಾವ ಅಂಶಗಳನ್ನು ಕಡೆಗಣಿಸ್ತೆ ಎಲ್ಲಾ ಅಂಶಗಳ ಬಗ್ಗೆ ಗಮನ ಹರಿಸಿ ಅದನ್ನು ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಳ್ಳುವ ವಿಧಾನವನ್ನ ನಾವು ಅನ್ವಯಿಸಬಹುದು ಅನ್ನುವಂಥದ್ದು. ಈಗ ಎಕ್ಸಾಂಪಲ್, ಕುಟುಂಬ ಅಂದಾಗ ಕುಟುಂಬದಲ್ಲಿ ಯಾವ ಒಂದು ವಿಷಯನೂ ಬಿಡೋಂಗಿಲ್ಲ, ಆ ರೀತಿಯಲ್ಲಿ ಅದನ್ನ ಅನ್ವಯಿಸಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ಬಳಸುವಂಥದ್ದು. ನಂಬರ್ 1, ಆಸ್ಕ್ ಎ ಕ್ವಶನ್. ಪ್ರಶ್ನೆ ಕೇಳುವುದು, ಪ್ರತಿಯೊಂದನ್ನು ಪ್ರಶ್ನಿಸುವುದು, ಅದು ಅಪ್ಲಿಕೇಶನ್. ಸಮಾಜದಲ್ಲಿ ನಡೀತಾ ಇರೋದು ಪ್ರತಿಯೊಂದನ್ನು ಪ್ರಶ್ನಿಸಬೇಕು, ಆಗ ಅದು ವೈಜ್ಞಾನಿಕ ವಿಧಾನದ ಮೂಲಕ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ರಿಸರ್ಚ್ ಎಕ್ಸಿಸ್ಟಿಂಗ್ ಸೋರ್ಸಸ್. ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಸಂಶೋಧಿಸುವುದು, ಅದನ್ನೇ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿತೀವಿ ನಾವು. ಬೇರೆಯವರು ಏನ್ ಹೇಳಿದ್ದಾರೆ ಆ ವಿಷಯದ ಬಗ್ಗೆ. ಈಗ ಬಡತನ ಅಂದ್ರೆ ಅದ್ರ ಬಗ್ಗೆ ಮುಂಚೆ ಯಾರು ಏನ್ ಅಧ್ಯಯನ ಮಾಡಿದ್ದಾರೆ, ಅದ್ರ ಬಗ್ಗೆ ಏನ್ ಜ್ಞಾನ ಇದೆ, ಅದ್ರ ಬಗ್ಗೆ ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದನ್ನು ಕೂಡ ವೈಜ್ಞಾನಿಕ ವಿಧಾನ ಅಂತ ಕರಿತೀವಿ. 3, ಫಾರ್ಮುಲೇಟ್ ಎ ಹೈಪಾಥಿಸಿಸ್. ಪ್ರಾಕಲ್ಪನೆಯನ್ನು ರೂಪಿಸಿಕೊಳ್ಳುವುದು. ಸೊ ವೈಜ್ಞಾನಿಕ ವಿಧಾನ ಅಂದಾಗ ನಾವು ಒಂದು ಏನೇನೋ ಊಹೆಗಳು ಮಾಡ್ತೀವಿ, ಅಂತೆ ಬಡತನ ಇಲ್ಲೇ ಜಾಸ್ತಿ ಇದೆ ಅಂತೀವಲ್ಲ, ಅದನ್ನ ವೈಜ್ಞಾನಿಕ ತಳಹದಿಯ ಮೇಲೆ ಕಲ್ಪಿಸ್ಕೊಳ್ಳುವಂಥದ್ದು. ಬಡತನಕ್ಕೂ ಹಳ್ಳಿಗೂ ಸಂಬಂಧ ಇದೆ, ಕೆಳಜಾತಿಗೂ ಬಡತನಕ್ಕೂ ಸಂಬಂಧ ಇದೆ, ಈ ತರದ ಒಂದು ಪ್ರಾಕಲ್ಪನೆಯನ್ನ ನಾವು ಹೈಪಾಥಿಸಿಸ್ ಅಂತ ಕರಿತೀವಿ. 4th, ಡಿಸೈನ್ ಅಂಡ್ ಕಂಡಕ್ಟ್ ಎ ಸ್ಟಡಿ. ವ್ಯವಸ್ಥಿತವಾದ ವಿನ್ಯಾಸ ಮತ್ತು ಅಧ್ಯಯನವನ್ನು ಕೈಗೊಳ್ಳುವುದು. ಸಾಮಾಜಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯ ಮನೋಸಾಮಾಜಿಕ ಅಧ್ಯಯನವನ್ನ ಅಥವಾ ಸಾಮಾಜಿಕ ಅಧ್ಯಯನವನ್ನ ರೂಪಿಸಿ ಅದನ್ನು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಮಾಡುವಂಥದ್ದು, ಅದು ಕೂಡ ವೈಜ್ಞಾನಿಕ ವಿಧಾನದ ಭಾಗ. 5th one, ಡ್ರಾ ಕನ್ಕ್ಲೂಷನ್ಸ್. ನಾವು ಸುಮ್ಮನೆ ಹಂಗೆ ಬಿಟ್ಬಿಡೋದಲ್ಲ, ಅದಕ್ಕೆ ಒಂದು ಕನ್ಕ್ಲೂಷನ್ ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ಒಂದು ಸಾರಾಂಶೀಕರಿಸುವ ರೀತಿಯಲ್ಲಿ ಏನ್ ಗೊತ್ತಾಯ್ತು, ಏನ್ ಶೋಧಿಸಿದ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಬೇಕಾಗತ್ತೆ. 6th one, ರಿಪೋರ್ಟ್ ರಿಸಲ್ಟ್ಸ್. ಫಲಿತಾಂಶವನ್ನು ವರದಿ ಮಾಡೋದು, ದಾಖಲಿಸೋದು. ಸೊ ಸಮಾಜದಲ್ಲಿ ಏನೇನೆಲ್ಲ ಹೊಸ ವಿಷಯಗಳು ನಡೀತಾ ಇದೆ ಅದ್ರ ಬಗ್ಗೆ ಅಧ್ಯಯನ ಆದ್ಮೇಲೆ ಅದನ್ನ ಎಲ್ಲರಿಗೂ ಹಂಚೋದು, ತಿಳಿಸಿ ಹೇಳುವಂಥದ್ದು, ಅದು ಕೂಡ ವೈಜ್ಞಾನಿಕ ವಿಧಾನ. 7th, ಅನಲೈಸ್ ಅಂಡ್ ಇಂಟರ್ಪ್ರಿಟ್ ದ ಡೇಟಾ.
ದತ್ತಾಂಶವನ್ನು ವಿಶ್ಲೇಷಿಸುವುದು ಮತ್ತು ಅರ್ಥೈಸುವುದು. ನಮಗೆ ಏನ್ ಹೊಸದ ಶೋಧಿಸಿದೀವಿ, ಈಗ ಬಡತನನ ನಿರ್ಮೂಲನೆ ಮಾಡಕ್ಕೆ ಏನ್ ಬೇಕು ಅಂತ ಒಂದಷ್ಟು ಅಧ್ಯಯನ ಆಗಿದೆ, ಅದರಿಂದ ಏನ್ ವಿಶ್ಲೇಷಣೆ ಮಾಡ್ಬೋದು ನಾವು ಅಂತ ಒಂದು ವ್ಯವಸ್ಥಿತವಾಗಿ ಅದಕ್ಕೆ ಆದಂತ ವಿಧಾನಗಳಿದೆ. ಅದನ್ನ ಬಳಸಿ ಅರ್ಥೈಸೋದು ವಿಶ್ಲೇಷಿಸುವುದನ್ನ ನಾವು ವೈಜ್ಞಾನಿಕ ವಿಧಾನ ಹೇಗೆ ಅನ್ವಯಿಸ್ತೀವಿ ಅಂತ. 8 ensures objectivity and consistency in results. ವಸ್ತುನಿಷ್ಠತೆಯನ್ನು ಮತ್ತು ಫಲಿತಾಂಶದ ನಿಖರತೆಯನ್ನು ಪಡೆದುಕೊಳ್ಳುವುದು. ಅಂದ್ರೆ ನಾವು ಏನ್ ರಿಸಲ್ಟ್ಸ್ ಅದು ಎಲ್ಲಾ ಕಾಲಕ್ಕೂ ಅನ್ವಯ ಆಗ್ಬೇಕು, ಆ ರೀತಿಯಲ್ಲಿ ಅದನ್ನ ವೈಜ್ಞಾನಿಕವಾಗಿ ನೋಡುವಂಥದ್ದು. ಮತ್ತು ವಸ್ತುನಿಷ್ಠವಾಗಿ ಹೇಗಿದೆಯೋ ಹಾಗೆ, ಯಾವುದೇ ಪೂರ್ವಗ್ರಹ ಪೀಡಿತ ಅಭಿಪ್ರಾಯ ಇಲ್ಲದೆ, ನಮ್ಮ ವೈಯಕ್ತಿಕ ದೃಷ್ಟಿಕೋನವಿಲ್ಲದೆ ಅದನ್ನ ಗಮನಿಸ್ತೀವಲ್ಲ ಹಾಗೆ. ಸೊ ಸೈಂಟಿಫಿಕ್ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಮೆಥಡ್ ಟು ಸೋಷಿಯಲ್ ಫಿನಾಮಿನಾ ಅಂದ್ರೆ ಇದು ಈ ರೀತಿಯಲ್ಲಿ ಇರುತ್ತೆ. ಸೊ ಇದಿಷ್ಟು ಸೈಂಟಿಫಿಕ್ ಆಟಿಟ್ಯೂಡ್ ಅಂದ್ರೆ ಏನು, ಸೈಂಟಿಫಿಕ್ ಮೆಥಡ್ ಅಂದ್ರೆ ಏನು, ಆ ಸೈಂಟಿಫಿಕ್ ಮೆಥಡ್ ನ ಹೇಗೆ ಸಾಮಾಜಿಕ ವಿದ್ಯಮಾನಗಳಿಗೆ ಅನ್ವಯಿಸ್ತೀವಿ ಅನ್ನೋದಕ್ಕೆ ಇದಿಷ್ಟು. ಓಕೆ, ಥ್ಯಾಂಕ್ ಯು.